ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ತಿಂಡಿ ತಿನ್ನೋಕ್ಕೆ ಅಂತ ಹೊರಟಿದ್ದೀವಿ. ಯಾಕಂದರೆ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಆಲ್ರೆಡಿ ನಮ್ಮ ಕಂಪ್ನಿ ಕೊಲೀಗ್ಸ್ ಎಲ್ಲ ಬಂದು ಆಲ್ರೆಡಿ ತಿಂಡಿ ತಿಂತಾಯಿದ್ದಾರೆ. ಏನು ತಿಂಡಿ ಮಾಡಿದ್ದಾರೆ ಅಂತ ನೋಡೋಣ ಅಂತ ಹೋದರೆ ಎಲ್ಲ ಖಾಲಿಯಾಗಿತ್ತು. ಮೋಸ್ಟ್ ಆಫ್ ದಿ ತಿಂಡಿ ಎಲ್ಲ ಖಾಲಿ ಇತ್ತು. ಇನ್ನು ಉಳಿದಿರೋದೇ ಗತಿ ಅಂದ್ಕೊಂಡು ಅದನ್ನೇ ತಟ್ಟೆಗೆ ಹಾಕ್ಕೊಂಡ್ವಿ. ಸೊ ಇದ್ದಿದ್ದು ಶಾವಿಗೆ ಉಪ್ಪಿಟ್ಟಿತ್ತು, ಹಾಗೆ ಇಡ್ಲಿ ಇತ್ತು. ಇಡ್ಲಿ ಜೊತೆಗೆ ಸಾಂಬಾರು ಮತ್ತು ಚಟ್ನಿ ಇತ್ತು, ಕಾಫಿ ಟೀ ಹಾಲು ಕೂಡ ಇತ್ತು. ಬಟ್ ನಾವು ಅದನ್ನೇನು ತೊಗೊಳ್ಳಿಲ್ಲ. ಬಟ್ ನಮಗೆ ಬರೀ ಇಡ್ಲಿ ಮತ್ತು ಶಾವಿಗೆ ಉಪ್ಪಿಟ್ಟನ್ನೇ ತಟ್ಟೆಗೆ ಹಾಕ್ಕೊಂಡು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅಂದ್ಕೊಂಡು ತಿಂತಾಯಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ತಿನ್ನಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದರಿಂದ ಇದ್ದಿದ್ದೇ ತಿನ್ನಬೇಕು, ಇಲ್ಲ ಅಂದರೆ ಹಾಸ್ಪಿಟಲ್ ಬಿಲ್ ಪೇ ಮಾಡಬೇಕಾಗುತ್ತೆ ಅಂದ್ಕೊಂಡು ಅಲ್ಲಿಂದ ತಿಂಡಿ ತಿಂದ್ಕೊಂಡು ಬಸ್ ಹತ್ಕೊಂಡು ಈಗ ನಮ್ಮ ವರ್ಕ್ ಪ್ಲೇಸ್ ಕಡೆಗೆ ಹೊರಟಿದ್ದೀವಿ. ಯಾಕೆ ಅಂದರೆ ನಮಗೆ ವರ್ಕ್ ಆ ಥರ ಇರುತ್ತೆ, ಎವ್ರಿ ಡೇ ನಾವು ಆಫೀಸ್ಗೆ ಹೋಗಲೇಬೇಕಾಗಿರೋದ್ರಿಂದ ನಾವು ಬಸ್ ಹತ್ಕೊಂಡು ಜೆಸ್ಕಾಮ್ ಆಫೀಸ್ ಕಡೆಗೆ ಮತ್ತೆ ಹೊರಟ್ವಿ. ಸೊ ಇದು ನಾವಿದ್ದಿದ್ದು ಹೋಟೆಲ್ಲು ANS. ಸೊ ಹೋಟೆಲ್ ಆಚೆಯಿಂದ ಈ ಥರ ವ್ಯೂ ಇತ್ತು. ಸೊ ಒಂದ್ಸಲಿ ಬಾಯ್ ಹೇಳಿ ನಾವು ಫೈನಲಿ ಜೆಸ್ಕಾಮ್ ಆಫೀಸಿಗೆ ರೀಚ್ ಆಗಿದ್ದೀವಿ. ಇವತ್ತು ನಮ್ಮ ಜೆಸ್ಕಾಮ್ ಆಫೀಸಿನ 4ನೇ ದಿನದ ಜರ್ನಿ ಆಗಿರುತ್ತೆ. ಇವತ್ತು ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ, ಹಾಗೆ ನಮ್ಮ ವರ್ಕ್ ಖುಷಿಯಾಗಿ ಕಂಪ್ಲೀಟ್ ಆಗಲಿ ಅಂತ ಅಂದ್ಕೊತ ಒಳಗಡೆ ಎಂಟ್ರಾಗಿ ನನ್ನ ವರ್ಕ್ನ ಇವತ್ತು ಶುರು ಮಾಡ್ತಾಯಿದ್ದೀನಿ. ಎಲ್ಲರೂ ಆಲ್ರೆಡಿ ಶುರು ಮಾಡಿದ್ದಾರೆ, ನಾನು ಕೂಡ ನನ್ನ ವರ್ಕ್ನ ಶುರು ಮಾಡಿ ಅದಾದಮೇಲೆ ಮಧ್ಯಾಹ್ನ ಆಯಿತು. ಊಟಕ್ಕೆ ಅಂತ ಕ್ಯಾಂಟೀನ್ಗೆ ಬಂದ್ವಿ. ಊಟ ಇರೋದು ಉಪಹಾರ ಗೃಹ ಅಂತ ಇದೆ. ಸೊ ಇದೇ ಗೆಸ್ಕಾಮ್ ಆಫೀಸ್ದು ಕ್ಯಾಂಟೀನು. ಊಟ ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಏನೆಲ್ಲ ಇತ್ತು ಅಂದರೆ ಪಾಯಸ ಇತ್ತು, ಹಾಗೆ ರೊಟ್ಟಿ ಇತ್ತು, ಚಪಾತಿ ಇತ್ತು, ಹಾಗೆ ಹೆಸ್ರು ಕಾಳು ಪಲ್ಯ ಇತ್ತು, ಹಾಗೆ ಕಡಲೆಬೇಳೆ ಮತ್ತು ಕೋಸು ಹಾಕಿ ಒಂದು ಪಲ್ಯ ಮಾಡಿದರು. ಅದಾದಮೇಲೆ ಚಿತ್ರಾನ್ನ ಇತ್ತು, ಆ್ಯಸ್ ಯೂಶ್ವಲ್ ಅನ್ನ ಇತ್ತು, ಸಾಂಬಾರಿತ್ತು, ನೆಂಚ್ಕೊಳ್ಳೋಕ್ಕೆ ಪಾಪಡ್ ಇತ್ತು, ಮೊಸರಿತ್ತು, ಹಾಗೆ ಬಾಳೆಹಣ್ಣಿತ್ತು. ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ಅನ್ನದಾತೋ ಸುಖಿ ಭವ ಅಂತ ಹೇಳಿ ತಿನ್ನೋಕ್ಕೆ ಶುರು ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನಿಯರ್ ಯಾರೆಲ್ಲ ಇದ್ದೀರಾ ಜೆಸ್ಕಾಮ್ ಆಫೀಸ್, ಒನ್ಸ್ ಹೋಗಿ ಊಟ ಮಾಡಿ, ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಮತ್ತೆ ವರ್ಕ್ನ ಕಂಟಿನ್ಯೂ ಮಾಡಿ ರಿಮೈನಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಮತ್ತೆ ವೈಂಡ್ ಅಪ್ ಮಾಡಿ ಇವತ್ತಿನ ಡೇನ ಅಲ್ಲಿಂದ ಎದ್ದು ಆಚೆ ಬಂದ್ವಿ. ಊಟಕ್ಕೆ ಇವತ್ತು ನಮಗೆ ಈ ಜೆಸ್ಕಾಮ್ ಕ್ಯಾಂಟೀನಲ್ಲೇ ಹೇಳಿದರು. ಅದಕ್ಕೋಸ್ಕರ ನಾವು ಕ್ಯಾಂಟೀನ್ ಕಡೆಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಕ್ಯಾಂಟೀನ್ ಆಫೀಸ್ ಪಕ್ಕನೇ ಇದೆ, ಜಸ್ಟ್ ಒಂದು 15 ಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಫೈನಲಿ ಉಪಹಾರ ಗೃಹಕ್ಕೆ ಬಂದ್ವಿ. ನೈಟ್ ಊಟಕ್ಕೆ ಇವತ್ತು ಸೂಪ್ ಇತ್ತು, ಹಾಗೆ ಪೀನಟ್ಟು ಮಸಾಲ ಇತ್ತು, ಹಾಗೆ ಮಸಾಲ ಪಾಪಡ್ ಇತ್ತು, ಚಪಾತಿ ಇತ್ತು, ಶೇಂಗಾ ಚಟ್ನಿ ಇತ್ತು, ಹಾಗೆ ಬೆಂಡೆಕಾಯಿ ಪಲ್ಯ ಇತ್ತು, ಮೊಸರು ಅನ್ನ ಇತ್ತು, ಹಾಗೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಎಲ್ಲ ಇತ್ತು. ಸೊ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಅವರು ತುಂಬ ಟೇಸ್ಟಿಯಾಗಿ ಮಾಡಿದ್ದು ನನಗೆ ಇವತ್ತು ತುಂಬ ಖುಷಿ ಕೊಡ್ತು. ಯಾಕಂದರೆ ನನಗೆ ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಚೆನ್ನಾಗಿ ತಿಂದ್ಕೊಂಡು ಖುಷಿಯಾಗಿ ಬಸ್ ಹತ್ರ ಬಂದು ಬಸ್ ಹತ್ಕೊಂಡೆ. ಆದರೆ ಲೈಟ್ ಆಫ್ ಮಾಡಿದ್ರು. ಇಟ್ಸ್ ಓಕೆ, ದುಶ್ಮನ್ ಕಹಾ ಅಂದರೆ ಬಗಲ್ ಮೇ ಅನ್ನೋ ಥರ ಇವತ್ತು ನಾನು ಬಸ್ ಹತ್ತುವಾಗಲೇ ಲೈಟ್ ಆಫ್ ಮಾಡಿದ್ರು. ಅದಾದಮೇಲೆ ಮತ್ತೆ ಹೊರಡ್ತಾ ಬೋರ್ಡ್ ಇತ್ತು. ಆ್ಯಕ್ಚುಲಿ ಈ ಬೋರ್ಡ್ನ ತುಂಬ ದಿನದಿಂದ ಪಿಕ್ನ ತೊಗೊಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವತ್ತು ಬ್ಲರ್ರಾಗೇ ಬಂತು. ಇಟ್ಸ್ ಓಕೆ ಅಂತ ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅನ್ಕೊತ ನಾವು ಉಳ್ಕೊಂಡಿರೋ ಹೋಟೆಲ್ ರೋಡ್ ಕಡೆಗೆ ಬಂದ್ವಿ. ಸೊ ನಮಗೆ ಹೋಟೆಲ್ ಹತ್ರ ಬಂದರೆ ಫುಲ್ ಖುಷಿಯಾಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗಿರ್ತೀವಿ. ಹೋಟೆಲ್ಗೆ ಬಂದರೆ ನಿದ್ದೆ ಮಾಡ್ಬೋದು, ರೆಸ್ಟ್ ಮಾಡ್ಬೋದು, ವರ್ಕ್ ಟೆನ್ಷನ್ನ ಕಮ್ಮಿ ಮಾಡ್ಕೋಬೋದು ಅನ್ನೋ ಖುಷಿಯಲ್ಲಿ ಬಂದು ಫೈನಲಿ ಹೋಟೆಲ್ಗೆ ರೀಚ್ ಆದ್ವಿ. ಒಳಗಡೆ ಆಚೆಯಿಂದ ಈ ಹೋಟೆಲ್ ವ್ಯೂ ಈ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ ಇದೆ, ಬಟ್ ನಮ್ಮ ವರ್ಕ್ ಈ ಥರ ಟೈಮಿಂಗ್ಸ್ ಇರೋದ್ರಿಂದ ನನಗೆ ಹೋಟೆಲ್ನ ಫುಲ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಾಗೆ ಅನ್ಕೊತ ಒಳಗಡೆ ಬಂದ್ವಿ. ಒಳಗಡೆ ಬಂದರೆ ರಿಸೆಪ್ಷನಲ್ಲಿ ಇದು ಕರ್ನಾಟಕ ಸರ್ಟಿಫೈಡ್ ಅಪ್ರೂವ್ಡ್ ಬೈ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇತ್ತು. ಸೊ ಇಟ್ಸ್ ಅಪ್ರೂವ್ಡ್. ಅದಾದಮೇಲೆ ದೇವ್ರ ದೀಪ ಕೂಡ ಉರಿತಿತ್ತು. ನಾನು ಹಾಗೆ ದೇವರು ಕೂಡ ಯಾವಾಗಲೂ ನಗ್ತಾ ಇರಬೇಕು ಅಂತ ಸಿಂಬಲ್ ಅನಿಸುತ್ತೆ. ಅದಾದಮೇಲೆ ನಾವು ನಮ್ಮ ರೂಮ್ ಕಡೆಗೆ ಬಂದ್ವಿ. ಡೋರ್ ಓಪನ್ ಮಾಡಿ ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ಇದೇ ಥರ ಮೋರ್ ವೀಡಿಯೋಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಅಂತ ಹೇಳ್ತಾ ಈ ದಿನನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ.